ಚಾನಲ್ ಅನನ್ಯ ಅಮರ್ಗೆ ಸ್ವಾಗತ ಸುಸ್ವಾಗತ. ನನಗೆ ನಾನೇ ಸ್ವಾಗತ ಕೂಡ ಹೇಳ್ತಾ ಇದ್ದೀನಿ, ಯಾಕಂದರೆ ಬಹಳ ದಿನಗಳ ನಂತರ ಒಂದು ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಏಪ್ರಿಲ್ 11ನೇ ತಾರೀಕು ಬೆಳಗ್ಗೆ 10 ಗಂಟೆ 10:30 ಆಗಿದೆ. ಆ್ಯಂಡ್ ನಾನಿವಾಗ ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ಸ್ಗಳು ಹಾಕ್ಕೊಂಡಿದ್ದೀನಿ ಇವತ್ತು ಏನೆಲ್ಲ ಮಾಡಬೇಕು ಅಂತ. ಅದರಲ್ಲಿ ಒಂದು ಕೂಡ ಇದು ಸೋ ಮೆನಿ ಅನ್ಬಾಕ್ಸಿಂಗ್. ನನಗಂತೂ ನೀವು ನಂಬಲ್ಲ, ಅದೆಲ್ಲ ಆರ್ಡರ್ ಬಂದಾಗ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಬಿಡ ಪ್ಯಾಕೇಜಸ್ನ, ಇದನ್ನ ವ್ಲಾಗ್ ಮಾಡು, ಶೇರ್ ಮಾಡು, ನೀನು ಏನೆಲ್ಲ ಪರ್ಚೇಸ್ ಮಾಡಿದ್ಯಾ ಅನ್ನೋದನ್ನು ಯಪ್ಪ ಎಷ್ಟು ಕಂಟ್ರೋಲ್ ಮಾಡ್ಕೊಂಡು. ಇದಿಲ್ಲ ಅಂದರೂ ಕೆಲವು ಆರ್ಡರ್ಸ್ ಅಂತೂ 10 ದಿನ ಆಗಿದೆ ಬಂದು, ನಾನು ಇನ್ನೂ ಓಪನ್ ಮಾಡಿಲ್ಲ. ನನ್ನ ಒಂದು ಪೇಷನ್ಸ್ಗೆ, ನನ್ನ ಒಂದು ಕಂಟ್ರೋಲಿಂಗ್ ಕೆಪಾಸಿಟಿಗೆ ಹ್ಯಾಟ್ಸ್ ಆಫ್ ಮೇಡಮ್, ನನಗೆ ಹ್ಯಾಟ್ಸ್ ಆಫ್. ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಕೋಬೇಕು. ತಿಂಡಿ ತಿಂದು ಸ್ನಾನ ಮಾಡಿ ತಿಂಡಿ ತಿನ್ನಲ, ಹೊಟ್ಟೆ ಹಸಿತಾ ಇದೆ. ಆ್ಯಂಡ್ ಪ್ಯಾಕೇಜಸ್ ಫಸ್ಟ್ ಓಪನ್ ಮಾಡಲ ಅಥವಾ ಬೇರೆ ಏನು ಕೆಲಸ ನಾನು ಎತ್ತಿಟ್ಕೋಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಲ, ಯಾವ ಆರ್ಡ್ರಲ್ಲಿ ವ್ಲಾಗ್ ಶೂಟ್ ಮಾಡಲಿ, ಐ ಡೋಂಟ್ ನೋ. ತುಂಬ ದಿನ ಆದಮೇಲೆ ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲೂ ಎಸ್ಪೆಷಲಿ ಈ ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ ಕೊಟ್ಟು ಎಷ್ಟೋ ದಿನ ಆಯಿತು ಅಂತ ಅನ್ನಿಸ್ತಿದೆ. ಎಣ್ಣೆ ಹಚ್ಕೊಂಡು ತಲೆ ಬಾಚಿದ ಮೇಲೆ ಕಾಫಿ ಬೆರೆಸ್ಕೊಂಡೆ. ಆ್ಯಂಡ್ ಇದು ನನ್ನ ಬುಜ್ಜೀಸ್ ಕೆಫೆ ಏಪ್ರಾನ್, ಇಫ್ ನೀವು ನೋಡಿಲ್ಲ ಅಂತಂದರೆ. ಕಾಫಿ ಬೆರೆಸ್ಕೊಂಡು ಆಮೇಲೆ ನಾನು ಟು ಡೂ ಲಿಸ್ಟ್ ಮಾಡಬೇಕಿತ್ತು, ಆಮೇಲೆ ಏಪ್ರಿಲ್ ಕ್ಯಾಲೆಂಡರ್ ಬರ್ಕೋಬೇಕಿತ್ತು. ಹಾಗಾಗಿ ಯಾವ್ಯಾವ ಡೇಟ್ಸ್ ಏನೇನು ಬ್ಲಾಕ್ ಆಗಿರೋದು, ಫ್ರೀ ಇರೋದು ನೀಟಾಗೆಲ್ಲ ಲಿಸ್ಟ್ ಮಾಡಿಕೊಂಡು ಆಮೇಲೆ ಫ್ರೆಶ್ ಆಗಿ ತಲೆ ಸ್ನಾನ ಮಾಡಿಕೊಂಡು ರೆಡಿ ಆದೆ. ಅದೇನೋ ಒಂಥರ ಕೆಟ್ಟು OCD. ನಾನು ಈಗ ಎಲ್ಲರೂ ಹೊರಗಡೆ ಕೆಲಸಕ್ಕೆ ಹೋಗಿ ಬಂದಿರ್ತೀನಿ, ಯಾವಾಗಾದರೂ ಪ್ಯಾಕೇಜ್ ಬಂದಿದ್ದರೆ ತೆಗೆಯೋದಿಲ್ಲ. ಪೀರಿಯಡ್ಸ್ ಟೈಮಲ್ಲಿ ಹೊಸ ಪ್ಯಾಕೇಜ್ ತೆಗೆಯೋದಿಲ್ಲ, ಹೊಸ ವಸ್ತು ಅದು ಮುಟ್ಟಲ್ಲ, ಏನೋ ಒಂಥರ ನಂದು ಅದು ಅನ್ಎಕ್ಸ್ಪ್ಲೈನಬಲ್ OCD. ಇದು ಫಸ್ಟ್ ಆ್ಯಕ್ಚುಲಿ ಡೆಲಿವರ್ ಆಗಿದ್ದು. ಆ್ಯಂಡ್ ಇದನ್ನು ನಾನು ಆರ್ಡರ್ ಮಾಡೋದಕ್ಕೆ ಇನ್ನೊಂದು ರೀಸನ್ನು, ಅವ್ರ ಬ್ರ್ಯಾಂಡಲ್ಲಿ ಏನೋ ಸ್ಟಾಕ್ ಕ್ಲಿಯರೆನ್ಸ್ ಅಂತ. ಅಂದರೆ ಕೆಲವು ಪ್ರಾಡಕ್ಟ್ಸ್ನ ಅವ್ರು ಮತ್ತೆ ಇನ್ಯಾವತ್ತೂ ಅವ್ರು ಅದನ್ನು ಪ್ರೊಡ್ಯೂಸ್ ಮಾಡಲ್ಲ, ಕಂಪ್ಲೀಟ್ ಪ್ರೊಡಕ್ಷನ್ ನಿಲ್ಲಿಸ್ತಾ ಇದ್ದಾರೆ. ಅದಕ್ಕಷ್ಟು ಏನಂತಾರೆ ರಿಕ್ವೆಸ್ಟ್ಸ್ ಬರ್ತಿಲ್ಲ ಅಂತ ಅಂದಾಗ ಲಾಸ್ಟ್ ಫೈನಲ್ ಸೇಲ್ಗೆ ಹಾಕ್ಬಿಡ್ತಾರೆ. ಒಳ್ಳೆ ಡೆನಿಮ್ ಜಾಕೆಟ್ ಆ್ಯಂಡ್ ಐ ಜಸ್ಟ್ ಗಾಟ್ ಇಟ್ ಫಾರ್ 450 rupees. ಕ್ಯಾನ್ ಯು ಸಿ? ಫುಲ್ ಉದ್ದ ಇದೆ, ಬಟನ್ ಇದೆ ಆ್ಯಂಡ್ ಥಿಕ್ಕಾಗಿದೆ. ಇಲ್ಲಿ ಹಿಂದೆ ಏನೋ ಬರೆದಿದೆ, ಲವ್ ಜೆನ್ ಅಂತ ಬರೆದಿದೆ. ಒಳ್ಳೆ ಬ್ರ್ಯಾಂಡ್ದು ಆ್ಯಂಡ್ ಮಟೀರಿಯಲ್ ಏನು ಚೆನ್ನಾಗಿದೆ ಗೊತ್ತಾ, ಒಳ್ಳೆ ಡೆನಿಮು. ಸ್ವಲ್ಪ ಟೋನ್ ಜೀನ್ಸ್ ಥರದ್ದಿದೆ, ಬಟ್ ಸ್ಟಿಲ್ ಅಂದರೆ ಜಸ್ಟ್ 450 rupeesಗೆ ಇಷ್ಟು ಒಳ್ಳೆ ಡೆನಿಮ್ ಜಾಕೆಟ್ ವರ್ತ್ ಇಟ್. ಇನ್ನೊಂದು ಪ್ಯಾಕೇಜ್ ಬರೋದು ಇದೆ, ಬಟ್ ಸ್ಟಿಲ್ ದಿಸ್ ಇಸ್ ಸೋ ಗುಡ್. ಸ್ಕರ್ಟ್ ನನ್ನ ಹತ್ರ ಸುಮಾರು ಟಾಪ್ಗಳಿತ್ತು, ಅದಕ್ಕೆ ನನಗೆ ಅನ್ನಿಸ್ತಿತ್ತು ಜೀನ್ಸ್ ಪ್ಯಾಂಟ್ಗಿಂತ ಸ್ಕರ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಫೈನಲಿ ಆ ಥರದ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಕರ್ಟ್ ಸಿಕ್ತು ನನಗೆ. ಐ ಹೋಪ್ ಸೊ ನನಗೆ ಇದು ಫಿಟ್ ಆಗುತ್ತೆ ಅಂತ, ಲೈಕ್ ಕರೆಕ್ಟ್ ಫಿಟ್ಟಿಂಗ್ ಆಗುತ್ತೆ ಅಂತ. ಯು ಕ್ಯಾನ್ ಸಿ ಇಷ್ಟು ಕ್ಯೂಟ್ ಆಗಿದೆ ಸ್ಕರ್ಟ್. ಆ್ಯಂಡ್ ಇದು ನಾನು ಸವಾನದಲ್ಲಿ ತೊಗೊಂಡಿದ್ದು. ಮೆಟೀರಿಯಲು ಚೆನ್ನಾಗಿದೆ. ಆಬ್ವಿಯಸ್ಲಿ ನನಗೆ ಗೊತ್ತಿದ್ದು ಇದಕ್ಕೆ ಲೈನಿಂಗ್ ಎಲ್ಲ ಇಲ್ಲ ಅಂತ. ಒಂದು ಒಳಗಡೆ ಒಂದು ಶಾರ್ಟ್ಸ್ ಅಥವಾ 3/4 ಪ್ಯಾಂಟ್ ಹಾಕೋಬೇಕಾಗುತ್ತೆ. ಆ್ಯಂಡ್ ಇದೊಂಥರ ಹೀಗೆ ಇಲ್ಲಿ ಡಿಸೈನ್ ಇರೋದು. ಸೊ ಸ್ಕರ್ಟ್ ಮೇಲೆ ಅದು ಮಾಡೆಲ್ ಹಾಕ್ಕೊಂಡಿದ್ದು ನೋಡಿ ನನಗೆ ಸಖತ್ ಇಷ್ಟ ಆಯಿತು. ಹಾಗಾಗಿ ಐ ಆರ್ಡರ್ಡ್ ದಿಸ್. ಅಂದರೆ ಬೀಚ್ ಕಲರ್ ಇದೆ, ಪೂರ್ತಿ ವೈಟು ಅಲ್ಲ, ಬಟ್ ಸ್ಟಿಲ್ ಮೈಶಾ ಬ್ಯಾಗ್. ಸುಮಾರು ಸ್ಟೈಲ್ಗಳನ್ನ ಅವರು ಎವ್ರಿ ವೀಕ್ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ ಮೈಶಾದವರು. ಆದರೆ ಕೆಲವುದು ಏನಾಗುತ್ತೆ ಮತ್ತೆ ಇನ್ಯಾವ ಆರ್ಡರ್ಸು ಬರೋಕ್ಕೆ ಹೋಗಲ್ಲ, ಅದ್ರ ಡಿಸೈನ್ ಅಷ್ಟು ಪಾಪ್ಯುಲರ್ ಆಗಿಲ್ಲ, ಕೆಲವ್ರಿಗೆ ಇಷ್ಟ ಆಗಿರಲ್ಲ. ಅಂಥದ್ದು ಏನು ಮಾಡ್ತಾರೆ, ಪರ್ಮನೆಂಟಾಗಿ ಅದ್ರ ಪ್ರೊಡಕ್ಷನ್ ಸ್ಟಾಪ್ ಮಾಡಿಬಿಡ್ತಾರೆ. ಯಾಕಂದರೆ ಅವ್ರಿಗೂ ವೇಸ್ಟ್ ಆಗ್ತಾ ಇರುತ್ತೆ ಅದು. ಅಂದರೆ ಈಗ ಇಟ್ಕೊಂಡಿರ್ತಾರೆ ಇನ್ವೆಂಟ್ರಿಲಿ, ಬಟ್ ಅದು ಸೇಲ್ ಆಗ್ತಾ ಇಲ್ಲ ಅಂತಂದರೆ ವೇಸ್ಟ್ ಆಗುತ್ತೆ. ತುಂಬ ಕ್ಯೂಟಾಗಿದೆ ಇದು. ಆ್ಯಂಡ್ ನಂಗೆ ಇವ್ರ ಪ್ಯಾಕೇಜಿಂಗು ಆಬ್ವಿಯಸ್ಲಿ ಇಷ್ಟ. ಸೊ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಅಸ್. ಆ್ಯಂಡ್ ಬೈ 1 get 1 ಫ್ರೀ ಥರ ಏನೋ ನಡೀತಿತ್ತು. ಇಫ್ ಯು ಕ್ಯಾನ್ ಸಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಇದೆ. ಇದು ಮೇಕಪ್ ಪೌಚ್. ಆ್ಯಂಡ್ ನಾನು ಅನ್ಕೋತಿದ್ದೆ ಇದಂದರೆ ಭರ್ಜರಿ ಬ್ಯಾಚುಲರ್ಸ್ಗೆ ಒಂದು ಮೇಕಪ್ ಪೌಚ್ ಇಟ್ಕೊಂಡಿದ್ದೀನಿ. ಅಲ್ಲಿ ಶೋ ಇದೆ ಅದು, ಬಟ್ ಅದೇನಾಗಿದೆ ಸ್ವಲ್ಪ ಕೊಳೆ ಆಗೋಗಿದೆ ತುಂಬ. ಆ್ಯಂಡ್ ಅಲ್ಲೂ ತುಂಬ ಕೊಳೆ ಆಗಿ ತೊಗೊಂಡೋಗೋಕೆ ಒಂಥರ ಆಗ್ತಿತ್ತು ನನಗೆ. ಆ್ಯಂಡ್ ಇದು ಸ್ವಲ್ಪ ದೊಡ್ಡದಿದೆ, ಒಂದು ಪರ್ಫ್ಯೂಮ್ ಕೂಡ ಇಟ್ಕೋಬೋದು, ಅಷ್ಟು ದೊಡ್ಡದಿದೆ. ಇಷ್ಟ ಆಗಲಿಲ್ಲ, ಅಂದರೆ ತುಂಬ ಟೂ ಮಚ್ ಕಲರ್ಸ್ ಇದೆ. ಬರೀ ಇಷ್ಟ ಏನು ಚೆನ್ನಾಗಿದೆ ನೋಡಿ ವಿತೌಟ್ ದಿಸ್. ಇದನ್ನು ಬೇಕಾದ್ರೆ ನಾವು ಬೇರೆ ಯಾವ್ದಾದ್ರು ಬ್ಯಾಗಿಗೆ ಯೂಸ್ ಮಾಡ್ಕೊಬೋದು. ಇದಕ್ಕೆ ನನಗೆ ಅದೇನು ಅಷ್ಟು ಸೆಟ್ ಆಯಿತು ಅಂತ ಅನಿಸಿಲ್ಲ. ಇದನ್ನು ರಿಮೂವ್ ಮಾಡ್ಬೋದು ಆರಾಮಾಗಿ. ಒಂದು ಸ್ಟ್ರ್ಯಾಪ್ ಕೂಡ ಕೊಟ್ಟಿದ್ದಾರೆ.
ದಟ್ಸ್ ದ ಬೆಸ್ಟ್ ಪಾರ್ಟ್. ಆ್ಯಂಡ್ ಇದು ಮಿನಿ ಟೋಟ್ ಬ್ಯಾಗ್ ಥರ, ಮಿನಿಯಸ್ಟ್ ಟೋಟ್ ಬ್ಯಾಗ್. ಕ್ಯಾನ್ ಯು ಸಿ? ಆ್ಯಕ್ಚುಲಿ ತುಂಬ ಇದರಲ್ಲಿ ಏನು ಅಬ್ಬಾಬಾ ಅಂದರೆ ಒಂದು ಫೋನ್ ಇಟ್ಕೋಬೋದು. ನನ್ನ ವಾಲೆಟು ಸರಿ ಫುಲ್ ಫಿಟ್ ಆಗೋಲ್ಲ. ಬಟ್ ಅದೇ ನಾನು ತುಂಬ ಮನೆ ಹತ್ತಿರ ಏನಾದ್ರು ಫೋನ್ ತೊಗೊಂಡು ಹೋಗೋಷ್ಟೇ ಕೆಲಸ ಇರುತ್ತೆ ಗೊತ್ತಾ, ಅಂಥದಕ್ಕೆ ಮಾತ್ರ ನಾನು ಈ ಬ್ಯಾಗ್ ತೊಗೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಸೆನ್ಷಿಯಲ್ಸ್ ಎಲ್ಲ ಇಟ್ಕೊಂಡು ಸವಾನ ಅಗೇನ್ ವೆರಿ ಸಿಂಪಲ್. ಐ ಶೋ ಯು ಒಂದು ನಾರ್ಮಲ್ ಬೇಸಿಕ್ ಶರ್ಟ್, ಇದು ಸ್ಟ್ರೈಪ್ಸ್ ಇರೋದು. ಬಟ್ ಈ ಸಮ್ಮರ್ಗೋಸ್ಕರ ಯಾಕೆ ಇದನ್ನು ತೊಗೊಂಡೆ ಅಂತಂದರೆ, ಫಸ್ಟ್ ಆಫ್ ಆಲ್ ಇದು ಕಾಟನ್ ಮೆಟೀರಿಯಲ್ ಆ್ಯಂಡ್ ಇಟ್ಸ್ ಅ ಲಿಟಲ್ ಡೀಪ್ ಬ್ಲ್ಯಾಕ್ ಅಲ್ಲ, ಡೀಪ್ ಬ್ಯಾಕ್ ಇದೆ, ಅಂದರೆ ಸ್ವಲ್ಪ ಬ್ಯಾಕ್ಲೆಸ್ ಥರ ಇರೋ ಅಂಥ ಟಾಪು. ಸಖತ್ತಾಗಿದೆ. ನನಗೆ ಫುಲ್ ಆರ್ಮ್ ಇರೋದು ಇಷ್ಟ. ಆ್ಯಂಡ್ ಒಂಥರ ಇದು ಬಾಡಿ ಹಗ್ಗಿಂಗ್ ಥರ ಮೆಟೀರಿಯಲ್ ಇದೆ. ಇದೇನು ಮರ್ತೋಗಿದೆ. ಕೆಲವು ಸತಿ ಹಾಗೇನೆ ಏನು ಆರ್ಡರ್ ಮಾಡಿದ್ದೀನಿ ಮರ್ತೋಗಿರುತ್ತೆ ನನಗೆ, ಆಮೇಲೆ ತೆಗೆದು ನೋಡಿದಾಗಲೇ ಗೊತ್ತಾಗೋದು. ಅಲ್ಲಿ ಶೋ ಯು ಅಂದರೆ ಹಿಂಗೆ ಬರುತ್ತೆ ಯುನೋ, ಅದಕ್ಕೇನಂತಾರೆ ಗೊತ್ತಾ, ಡ್ರೇಪಿಂಗ್ ಥರ ಇರೋ ನೆಕ್ ಲೈನ್ ಇದು. ಡ್ರೇಪ್ ಮಾಡಿದಾಗ ಹೀಗೆ ನಾವು ಸ್ಯಾರಿ ಡ್ರೇಪ್ ಮಾಡಿದಾಗೆಲ್ಲ ನೆರಿಗೆ ಕೂತಿರುತ್ತೆ ಗೊತ್ತಾ, ಅದೇ ಜಸ್ಟ್ ಫಾಲಿಂಗ್ ಅನ್ನೋ ಥರ ಇರುತ್ತಲ್ಲ, ಹಾಗೆ ಇದು ಡ್ರೇಪ್ ಆಗಿರೋ ಅಂಥದ್ದು. ಇದು ಹಿಂದೆನೂ ಸ್ವಲ್ಪ ಡೀಪ್ ಇದೆ ಆ್ಯಂಡ್ ಟೈ ಮಾಡೋದಿದೆ. ಸಮ್ಮರ್ಗೆ ಆ್ಯಕ್ಚುಲಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ನನಗೆ ಅನಿಸುತ್ತೆ. ಆ್ಯಂಡ್ ಎಷ್ಟು ಏನೋ ಸಾಫ್ಟ್ ಮೆಟೀರಿಯಲ್, ಲೈಟ್ ವೆಯ್ಟ್ ಇದೆ, ಬಾಡಿ ಹಗ್ಗಿಂಗ್ ಥರ ಇರಬೇಕು. ಆಮೇಲೆ ಏನೋ ತುಂಬ ಹೆವಿ ಬಟ್ಟೆ ಹಾಕಿದ್ದೀನಿ ಅಂತ ಅನಿಸ್ಬಾರ್ದು ಅಲ್ವಾ. ಸೊ ದ್ಯಾಟ್ ಇಸ್ ವೈ ರಿಹರ್ಸಲ್ಗೆ ಹಾಕೊಂಡು ಹೋಗೋದಕ್ಕೆ ಇದೊಂದು ಟಾಪ್ ತೊಗೊಂಡಿದ್ದು ನಾನು. ಇದೇನಿಲ್ಲ, ಹಿಂದ್ಗಡೆ ಟೈ ಮಾಡೋ ಥರ ಬರುತ್ತೆ, ಹಿಂದ್ಗಡೆ ಸ್ವಲ್ಪ ಡೀಪ್ ಬ್ಯಾಕ್ಲೆಸ್ ಥರ ಇದೆ. ಒಳಗಡೆ ನಾವು ಒಂದು ಸ್ಪೋರ್ಟ್ಸ್ ಬ್ರಾ ಥರದ್ದು ಏನಾದ್ರು ಹಾಕ್ಬಿಟ್ಟು ಇದನ್ನು ಹಾಕ್ಕೊಂಡ್ರೆ ರಿಹರ್ಸಲ್ಗೆಲ್ಲ ಹೋದಾಗ ಗಿನ್ಸ್ ಮಾಡೋದಕ್ಕೆ ಸ್ವಲ್ಪ ಕಂಫರ್ಟ್ ಇರುತ್ತೆ ಅಂತ ನನಗನ್ನಿಸ್ತು. ಅಥವಾ ಇದನ್ನು ಹಾಕೊಂಡ್ಬಿಟ್ಟು ಇದ್ರ ಮೇಲೆ ಒಂದು ಲೂಸ್ ಟೀ ಶರ್ಟ್ ಹಾಕ್ಕೊಂಡ್ರೆ ಇನ್ನೂ ಕಂಫರ್ಟಬಲ್ ಆಗಿರುತ್ತೆ. ಐ ಗೆಸ್ ಇಟ್ ಇಸ್ ಯುವರ್, ಅಥವಾ ಇದೇನಿದು ನನಗೆ ಗೊತ್ತಿಲ್ಲ. ಇದಂತೂ ಎಷ್ಟು ಕ್ಯೂಟ್ ಇದೆ ಅಂತಂದರೆ ಹಾಕೊಂಡು ತೋರಿಸ್ತೀನಿ ತಡಿ. ದಿಸ್ ಇಸ್ ಸೋ ಕ್ಯೂಟ್. ಹಿಂಗೆ ತೋರಿಸ್ಲಿ ಇದನ್ನ? ವಾ, ಇದು ನನಗೆ ಫಿಟ್ ಆಗಲ್ವಾ? ಆಗತ್ತೆ. ಕ್ಯಾನ್ ಯು ಸಿ ದಿಸ್? ಇದು ಒಂದು ವಾಚ್ ಥರ ಇರೋ ರಿಂಗು. ಊರ್ವಶಿ ರೋಟೆಲ್ಲ ರಿಂಗ್ ಅಲ್ಲ, ಇದು ನಾರ್ಮಲ್ ಅಂದರೆ ವರ್ಕ್ ಆಗದೆ ಇರೋವಂಥ ರಿಂಗ್ ಇದು. ವೇಟ್, ಬಟ್ ಯುನೋ ಇಟ್ಸ್ ಅ ರಿಂಗ್, ವಾಚ್ ಥರ ಇರೋ ರಿಂಗ್. ಆ್ಯಂಡ್ ಇದು ಕೂಲಿಂಗ್ ಗ್ಲಾಸ್, ಇಲ್ಲಿ ನೋಡಿ, ಕೂಲಿಂಗ್ ಗ್ಲಾಸ್ ಇರೋ ಅಂಥ ರಿಂಗ್. ಇದು ಎಷ್ಟು ಕ್ಯೂಟ್ ಇದೆ ಸೀರಿಯಸ್ಲಿ. ವಾಚ್ ಥರನೇ ಕಾಣ್ತಾ ಇದೆ ಅದು ಕ್ಲಿಯರ್ ಆಗಿ. ಆ್ಯಂಡ್ ಇದು ಎಷ್ಟು ಕ್ಲಿಯರ್ ಆಗಿ ಕನ್ನಡಕ ಥರ ಕಾಣ್ತಾ ಇದೆ, ಇಷ್ಟು ಪುಟ್ಟದಿದ್ರು ಸಹ. ಇಟ್ಸ್ ಫ್ರಮ್ ದ ಬ್ರ್ಯಾಂಡ್ ಕಾಲ್ಡ್ ಡ್ವಿಜ್, ಅಪ್ಸೈಕಲ್ಡ್ ಇನ್ ಇಂಡಿಯಾ. ಇಷ್ಟು ಒಳ್ಳೆ ಪ್ರೈಸ್ಗೆ. ಕ್ಯಾನ್ ಯು ಗೆಸ್ ಇದೇನಂತ? ಇಟ್ಸ್ ಅ ಬ್ಯಾಗ್. ಇದು ನೋಡಿ, ಯೂಸ್ಡ್ ಪ್ಯಾಂಟ್ ಎಲ್ಲ ಎಸ್ಬಿಟ್ಟಿರ್ತಾರೆ ಗೊತ್ತಾ, ಇನ್ನು ಫಿಟ್ ಆಗಲ್ಲ, ಇನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂಥದ್ದನ್ನ ತಗೊಂಡು ಅದೇ ಮೆಟೀರಿಯಲಲ್ಲಿ ಎಷ್ಟು ಚೆನ್ನಾಗಿದೆ ಈ ಬ್ಯಾಗ್ ಮಾತ್ರ. ಆ್ಯಂಡ್ ಒಳಗಡೆ ಏನೋ ಕೊಟ್ಟಿದ್ದಾರೆ. ಇದು ಫುಲ್ಲು ರಿಸರ್ಚ್ ಮಾಡಿದೆ ಈ ಬ್ರ್ಯಾಂಡ್ನ, ಡ್ವಿಜ್ ಅನ್ನೋದು ಏನಿತ್ತದು. ಐ ವಾಸ್ ಸೋ ಹ್ಯಾಪಿ ವಿತ್ ದೇರ್ ಬ್ರ್ಯಾಂಡ್. ಆ್ಯಂಡ್ ಅವ್ರ ಪ್ರಾಡಕ್ಟ್ಸ್ನ ನೀವು ಪ್ಲೀಸ್ ಚೆಕ್ ಮಾಡಿ. ಬರೀ ಬ್ಯಾಗ್ಸ್ ಅಂತಲ್ಲ, ಬೇರೆ ಆಕ್ಸೆಸರೀಸು, ಹೋಮ್ ಪ್ರಾಡಕ್ಟ್ಸ್ ಎಲ್ಲನೂ ಇದೆ. ದೇ ಆರ್ ಜಸ್ಟ್ ಸೋ ಕ್ಯೂಟ್. ಅ ಬ್ಯೂಟಿಫುಲ್ ಅಪ್ಸೈಕಲ್ಡ್ ಪ್ರಾಡಕ್ಟ್. ಸೊ ಈ ಥರ ಸುಮಾರು ಬ್ರ್ಯಾಂಡ್ಸ್ಗಳು ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಫ್ ಪಾಸಿಬಲ್ ನಾನು ಆ ಬ್ರ್ಯಾಂಡ್ಸಿಂದ ಏನಾದ್ರು ಪರ್ಚೇಸ್ ಮಾಡಿ ಅಲ್ಲಿ ಶೋ. ಆ್ಯಂಡ್ ಇದು ನಾನು ನೋಡಿರೋ ಅಂಥ ಒಂದು ಅಪ್ಸೈಕಲ್ಡ್ ಪ್ರಾಡಕ್ಟ್ಸ್ ಮಾಡೋ ಅಂಥ ಒಂದು ಬ್ಯೂಟಿಫುಲ್ ಬ್ರ್ಯಾಂಡ್. ಅದ್ರದ್ದು ಇದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ದಿಸ್ ಈಸ್ ಅ ನೈಸ್ ಬ್ಯಾಗ್ ಆ್ಯಂಡ್ ಕ್ವಿಕ್ಕಾಗಿ ಹಿಂಗೆ ಪಟ್ಟನ ಹಿಂಗೆ ಹಾಕೊಂಡು ಹೋಗೋದಕ್ಕೆ ಬೇಕಾಗುತ್ತಲ್ಲ ಆ ಥರ. ಸದ್ಯಕ್ಕೆ ಇಷ್ಟೇ ಇರೋದು. ವೇಟ್ ಮಾಡ್ತಾ ಇದ್ದೆ ಅನ್ಬಾಕ್ಸ್ ಮಾಡೋದಕ್ಕೆ ಇದನ್ನೆಲ್ಲ. ಫೈನಲಿ ಐ ಹ್ಯಾವ್ ಡನ್ ದ್ಯಾಟ್. ಇವಾಗ ನಾನು ಹೊರಗಡೆ ಹೋಗಬೇಕು, ಕೆಲಸ ಇದೆ. ಆ್ಯಂಡ್ ನನ್ನ ಮುಂದೆ ಹೆಂಗಿದೆ ಗೊತ್ತಾ, ಇಲ್ಲಿ ಹಂಗೆ ಹರಡ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಆಲ್ಸೋ ಕ್ಲೋಸ್ ಅಪ್ ಲುಕ್. ಡಿಂಗಿ ಚಕ್ಕ ಡಿಂಗ, ಸೋ ಕ್ಯೂಟ್. ಸ್ಟಿಲ್ ಹ್ಯಾವ್ ದ ರೆಸ್ಟ್ ಆಫ್ ದ ಡೇ. ಹೊರಗಡೆ ಹೋಗ್ತಾ ಇದ್ದೀನಿ ತಿನ್ನೋದಕ್ಕೆ. ಇವಾಗ ಸ್ವಲ್ಪ ಅದಕ್ಕೆ ರೆಡಿ ಕೂಡ ಆಗಿರೋದು. ವಿದ್ಯಾಪತಿ ಆ್ಯಂಡ್ ಅಜ್ಞಾತವಾಸಿ ಅಂದರೆ ಎರಡು ಎಕ್ಸ್ಟ್ರೀಮ್, ಲೈಕ್ ಡಿಫ್ರೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್ ಫಿಲ್ಮ್ಸ್. ಆ್ಯಂಡ್ ಒಂದರಲ್ಲಿ ನಕ್ಕಿದ್ದೀವಿ, ಇನ್ನೊಂದರಲ್ಲಂತೂ
ಕೊನೆ ಮೂಮೆಂಟ್ವರೆಗೂ ಇಟ್ ವಾಸ್ ಸಚ್ ಅ ನೈಸ್ ಏನಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾನು ಮನೆಗೆ ಬಂದೆ ಆ್ಯಂಡ್ ಮಿಂತ್ರಾಯಿಂದ ಪಾರ್ಸಲ್ಗಳೆಲ್ಲ ಬಂದಿತ್ತು. ಅಂದರೆ 1 ಡೇಲೇ ಡೆಲಿವರಿ ಆಗಿತ್ತು. ಇದರಲ್ಲಿ ವಾಯ್ಸ್ ಆ್ಯಕ್ಚುಲಿ ರೆಕಾರ್ಡ್ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಅಷ್ಟು ಕ್ಲಿಯರಾಗಿ ಕೇಳಿಸಿಲ್ಲ ನಾನು ಮಾತಾಡಿರೋದು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ವಾಯೇಜ್ ಅಂತ ಯಾವುದೋ ಒಂದು ಬ್ರ್ಯಾಂಡಿಂದ ಶೇಡ್ಸ್ ತರಿಸಿದ್ದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಥಿನ್ ಫ್ರೇಮ್ ಇರೋ ಥರ ಅದು, ಬಟ್ ಸಖತ್ ಸನ್ ಪ್ರೊಟೆಕ್ಷನ್ಗೆ ಆ್ಯಂಡ್ ಸಖತ್ ಒಳ್ಳೆ ರಿವ್ಯೂಸ್ ಇತ್ತು, ಅದಕ್ಕೆ ಅದು ತೊಗೊಂಡೆ. ಆಮೇಲೆ ಇದು ಒಂದು ಕ್ಯಾಪ್, ಈ ಶೇಡ್ಸು ಕ್ಯಾಪು ಮತ್ತು ಇನ್ನೊಂದು ಕಾರ್ಗೋ ಪ್ಯಾಂಟ್ ತೊಗೊಂಡಿದ್ದೀನಿ. ಅದು ಪರ್ಟಿಕ್ಯುಲರ್ಲಿ ಒಂದು ಔಟ್ಡೋರ್ ಶೂಟಿಗೆ ಅಂತಲೇ. ಇವಾಗಲೇ ರಿವೀಲ್ ಮಾಡಲ್ಲ ನಾನು ಆಬ್ವಿಯಸ್ಲಿ, ನೀವೇ ಗೆಸ್ ಮಾಡ್ತಾಯಿರಿ. ಈಗ ನೀವು ನೋಡಿದ್ರಿ ಶೇಡ್ಸ್ನ, ಅದಾದಮೇಲೆ ಈ ಟೋಪಿ ನೋಡಿದ್ದೀರಾ, ಇದು ಮ್ಯಾಕ್ಸ್ ಬ್ರ್ಯಾಂಡ್ದು. ಆಮೇಲೆ ಇದೊಂದು ಆಫರಲ್ಲಿ ನಡೀತಿತ್ತು ಅಂತ ವೈಡ್ ಲೆಗ್ ಜೀನ್ಸ್ಗೆಲ್ಲ ಇಂಡೋ ವೆಸ್ಟರ್ನ್ ಆಗಿ ರೆಡಿ ಆಗೋದಕ್ಕೆ ಈ ಒಂದು ಟಾಪ್ ತೊಗೊಂಡೆ. ಅದಾದಮೇಲೆ ಐ ವಾಸ್ ಸೋ ಎಕ್ಸೈಟೆಡ್ ಫಾರ್ ದಿಸ್ ಕಾರ್ಗೋ ಪ್ಯಾಂಟ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಮೆಟೀರಿಯಲಿಂದ ಇದೇ ಬ್ರ್ಯಾಂಡಿಂದ ಇನ್ನೊಂದು ತೊಗೋಬೋದು ಅಂತ ಅನಿಸ್ತು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಕಾರ್ಗೋ ಪ್ಯಾಂಟ್ ಅದೊಂಥರ ಸಿಮೆಂಟ್ ಕಲರು. ಆಮೇಲೆ ಇದು HRX ಬ್ರ್ಯಾಂಡಿಂದ ಒಂದು ಸ್ಪೋರ್ಟ್ಸ್ ಶೂಸ್ ತೊಗೊಂಡಿದ್ದು. ಇದೆಲ್ಲನೂ ಒಂದು ಪರ್ಪಸ್ಗೆ ಅಂತಲೇ ಶಾಪ್ ಮಾಡಿರೋದು, ಅದೇನು ಅಂತ ನಿಮಗೆ ಬೇಗ ಗೊತ್ತಾಗುತ್ತೆ. ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದ ದಿನ ಹೀಗಿರುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ, ಬಟ್ ಐ ಆಮ್ ಸೋ ಹ್ಯಾಪಿ ಇತ್ತು. ಇದನ್ನು ನೋಡೋಕ್ಕೆ ಖುಷಿಯಾಗುತ್ತೆ ಆ್ಯಂಡ್ ಇದನ್ನು ಕ್ಲೀನ್ ಮಾಡೋಕ್ಕೆ ನನಗೆ ಇನ್ನೂ ಖುಷಿಯಾಗುತ್ತೆ. ಅದನ್ನು ನೀಟಾಗಿ ಇವಾಗ ಕಸಕ್ಕೆ ಹಾಕಬೇಕಾಗಿರೋ ಪೇಪರ್ನೆಲ್ಲ ಸೈಡ್ ಮಾಡಿ, ಬಟ್ಟೆನೆಲ್ಲ ಸೈಡ್ ಮಾಡಿ, ಓಹ್ ಆ ಒಂದು ಜಾಯ್ ಇದೆಯಲ್ಲ, ದಟ್ಸ್ ದ ಬೆಸ್ಟ್ ಥಿಂಗ್. ಎನಿವೇ ಐ ಗೆಸ್ ಮೋಸ್ಟ್ ಪ್ರಾಬ್ಲಿ ನಾನು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇಡೀ ದಿನ ಮನೆಯಲ್ಲೇ ಇದ್ದೆ. ಮಧ್ಯಾಹ್ನ ಒಂದು ಚಿಕ್ಕ ಕೆಲಸ ಇತ್ತು, ಅದಾದಮೇಲೆ ನಾನು ಹೇಳ್ದಂಗೆ 2 ಫಿಲಮ್ಮು ಆ್ಯಂಡ್ 2 ಮಸ್ಟ್ ವಾಚ್. ತುಂಬ ಟೈಮ್ ಆಗಿತ್ತು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಬಿಕಾಸ್ ಆಫ್ ಬ್ಯುಸಿ ಸ್ಕೆಡ್ಯೂಲ್. ಭರ್ಜರಿ ಬ್ಯಾಚುಲರ್ ಸ್ಟಾರ್ಟ್ ಆದಮೇಲೆ ಸ್ಪೆಷಲಿ. ಬಟ್ ಐ ಆಮ್ ಸೋ ಹ್ಯಾಪಿ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದು. ಆ್ಯಂಡ್ ಅಗೇನ್ ಬ್ಯಾಕ್ ಟು ವರ್ಕ್. ನಾಳಿದ್ರಿಂದ ಎಲ್ಲ ಶುರು ಆಗುತ್ತೆ, ನಾಟಕಗಳಿದೆ, ಅದ್ರ ರಿಹರ್ಸಲ್ ಶುರು ಆಗುತ್ತೆ, ಭರ್ಜರಿ ಬ್ಯಾಚುಲರ್ ಶೂಟ್ ಇದೆ. ಸೊ ಹೋಪ್ಸೋ ನಾಳೆ ಒಂದಿನ ನಂಗೆ ಸಿಕ್ಕಾಗ ನಾನು ಬೇರೆ ಎಲ್ಲ ಥಿಂಗ್ಸ್ನ ಸಾರ್ಟ್ ಮಾಡಿ, ಇಫ್ ಪಾಸಿಬಲ್ ರಾತ್ರಿ ಮಲಗೋ ಮುಂಚೆ ಐ ಟ್ರೈ ಟು ಕ್ಲೀನ್ ದಿಸ್ ಆ್ಯಂಡ್ ದೆನ್ ಸ್ಲೀಪ್, ಆರ್ ಎಲ್ಸ್ ನಾನು ಹಾಗೆ ಮಲಗ್ತಾ ಇದ್ದೀನಿ. ಆ್ಯಂಡ್ ದೆನ್ ನಾಳೆ ಬೆಳಗ್ಗೆ ಹೇಳ್ತಿದ್ದಂಗೆ ನೀಟಾಗಿನೆಲ್ಲ ಸಾರ್ಟ್ ಮಾಡ್ತೀನಿ. ಅವ್ರು ಮೇ ಬಿ ನನಗೆ ನಿದ್ದೆ ಬರೋದಿಲ್ಲ, ಇದು ಹಿಂಗೆ ಬಿಟ್ಬಿಟ್ಟು ಮಲಗೋಕ್ಕೆ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋತೀನಿ. ಮುಂಚೆ ಒಂದು ವಿಡಿಯೋ ಹಾಕಿದೆ ವೇರ್ ಹ್ಯಾವ್ ಎಕ್ಸ್ಪ್ಲೇನ್ ಅ ಲಾಟ್ ಆಫ್ ಥಿಂಗ್ಸ್. ನೀವು ಅದನ್ನು ನೋಡಿಲ್ಲ ಅಂತಂದರೆ ಪ್ಲೀಸ್ ಡೂ ವಾಚ್. ನೆಕ್ಸ್ಟ್ ವಿಡಿಯೋ ಏನು ಬೇಕು, ಇಫ್ ಕುಕ್ಕಿಂಗ್ ಪರ್ಟಿಕ್ಯುಲರ್ ಏನಾದ್ರು ಬೇಕು ಅಂತಂದರೆ ಅದನ್ನು ಕಾಮೆಂಟ್ಸಲ್ಲಿ ಹೇಳಿ ಮರಿಬೇಡಿ. ಆ್ಯಂಡ್ ಐ ವಿಲ್ ಸಿ ಯು ಸೂನ್.